ಎಲ್ಲರಿಗೂ ನಮಸ್ಕಾರ. ಸರೋಜ ಕಿಚನ್ಗೆ ಸ್ವಾಗತ. ಆಲ್ರೆಡಿ ನಾನು ಶೇಂಗಾದ ಉಂಡೆಯನ್ನು 2 ಟೈಪಲ್ಲಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಇವಾಗ 3ನೇ ಟೈಪ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ನಾವು ಶೇಂಗಾ ಎಷ್ಟು ತೊಗೊಂಡಿರ್ತೀವೋ ಅಷ್ಟನ್ನು ನೀಟಾಗಿ ಹುರ್ಕೊಳ್ಬೇಕು. ನೋಡಿ, ಇದು ಹುರಿದ ಶೇಂಗಾ 1 ಗ್ಲಾಸ್ ಅಳತೆ ತೊಗೊಂಡಿರಬೇಕು, ಅಥವಾ ಯಾವುದೇ ಅಳತೆ ಆದರೂ ಪರವಾಗಿಲ್ಲ. 1ಕ್ಕೆ 1 ಬೆಲ್ಲ ಹಾಕ್ಕೊಳ್ಬೇಕು. ನಾನು ಬೆಲ್ಲವನ್ನು ಕರಗಕ್ಕಿಟ್ಟು ಸ್ವಲ್ಪ ನೀರು ಹಾಕಿದ್ದೀನಿ. ಇದು ಪಾಕ ಬರೋದು ಬೇಡ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ಅಲ್ಲಿವರೆಗೆ ಈ ಕಡೆ ನಾನು ಮಿಕ್ಸಿಯಲ್ಲಿ ಶೇಂಗಾವನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ತರಿಯಾಗಿ ಮಾಡ್ಕೊಳ್ಬೇಕು. ತುಂಬ ನುಣ್ಣಗೆ ಅಲ್ಲ, ತುಂಬ ದೊಡ್ಡ ಪೀಸು ಅಲ್ಲ. ನೋಡಿ, ಈಗ ಬೆಲ್ಲ ಕರಗಿದೆ. ಈ ಕಡೆ ಪುಡಿನೂ ರೆಡಿ ಆಯಿತು. ಇವಾಗ ಪ್ರಮಾಣಕ್ಕೆ ತಕ್ಕಷ್ಟು ಬೆಲ್ಲ ತಗೊಂಡು ಮಾಡಿದ್ರೆ ತುಂಬ ಚೆನ್ನಾಗುತ್ತೆ. ಇದಕ್ಕೆ 2 ಏಲಕ್ಕಿಯನ್ನು ಸೇರಿಸ್ತಾ ಇದ್ದೀನಿ ಪುಡಿ ಮಾಡಿ. ಕರಗಿದ ಬೆಲ್ಲದ ಮಿಶ್ರಣವನ್ನು ಶೇಂಗಾದ ಪುಡಿಗೆ ಹಾಕಿಬಿಟ್ಟು ನೀಟಾಗಿ ಈ ರೀತಿ ಕಲಸ್ಕೊಳ್ಬೇಕು. ಮೊದಲು ಅಂದರೆ ಬಾಯಲ್ಲಿ ಬೆಲ್ಲದ ಹಳುಕು ಬರಬಾರ್ದು, ಆ ರೀತಿ ಕರಗಿರಬೇಕು. ಬೆಲ್ಲ ಜಸ್ಟ್ ಕರಗಬೇಕು, ಪಾಕ ಏನೂ ಮಾಡಬೇಡ. ನೋಡಿ, ಈ ರೀತಿ ಮುದ್ದೆ ಥರ ಆಗಬೇಕು, ಒಟ್ಟುಗೂಡಬೇಕು ಶೇಂಗಾ ಪುಡಿ ಮತ್ತು ಬೆಲ್ಲ. ತುಂಬ ಈಸಿಯಾಗಿ ಮಾಡುವಂಥ ಉಂಡೆ ಅಂತ ಹೇಳ್ಬೋದು. ನೋಡಿ, ನಾನು ಕಾಳುಗಳಿಂದ ಮಾಡಿದ ಉಂಡೆನೂ ನಿಮಗೆ ತೋರಿಸಿದ್ದೀನಿ, ಮತ್ತು ಬೆಲ್ಲ ಮತ್ತು ಶೇಂಗಾ ಒಟ್ಟಿಗೆ ಮಿಕ್ಸಿಗೆ ಹಾಕಿ ಮಾಡಿದ ಉಂಡೆನೂ ತೋರಿಸಿದ್ದೀನಿ. ಇವಾಗ ಈ ರೀತಿಯೂ ಮಾಡ್ಬೋದು ಅಂತ. ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.